ಹಾಯ್ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಎದ್ದು ನಮ್ಮ ದೊಡ್ಡಮ್ಮನ ಮನೆಗೆ ಅಂತ ಬಂದ್ವಿ. ನಮ್ಮ ಅಕ್ಕ ತಿನ್ನೋಕ್ಕೆ ತಿಂಡಿ ಅಂತ ತಂದಿದ್ಲು. ಅದರಲ್ಲಿ ಚಾಕ್ಲೇಟು ಬಿಸ್ಕೆಟ್ ಎಲ್ಲ ತಂದಿದ್ರಲ್ಲ ಅಂತ ಓಪನ್ ಮಾಡ್ತಾ ಇದ್ವಿ. ಓಪನ್ ಮಾಡಿದ ಚಾಕ್ಲೇಟ್ಗಳನ್ನು ಎಲ್ಲ ಒಂದು ಸೈಡ್ಗೆ ಎತ್ತಿಟ್ಕೊಂಡ್ವಿ. ಸೈಡ್ಗೆ ಎತ್ತಿಟ್ಕೊಂಡಾದ್ಮೇಲೆ ಒಂದು ಬಟ್ಲು ತೊಗೊಂಡು ಗ್ಯಾಸ್ ತವೈ ಮೇಲೆ ಇಟ್ಟು ಚಾಕ್ಲೇಟ್ನೆಲ್ಲ ಮೆಲ್ಟ್ ಮಾಡ್ಕೋತಾ ಇದ್ವಿ. ಚಾಕ್ಲೇಟ್ ಹಾಕಿ ಚಾಕ್ಲೇಟ್ ಮೆಲ್ಟ್ ಆಗುವಾಗ ಅದಕ್ಕೆ ಹಾಲು ಹಾಕ್ಕೊಂಡು ನೀಟಾಗೆಲ್ಲ ಮೆಲ್ಟ್ ಆದಮೇಲೆ ಗ್ಯಾಸ್ನ ಆಫ್ ಮಾಡಿದ್ವಿ. ಆಫ್ ಮಾಡಾದ್ಮೇಲೆ ಲೋಟಗಳನ್ನೆಲ್ಲ ತಗೊಂಡು ಪ್ಲಾಸ್ಟಿಕ್ ಲೋಟಕ್ಕೆ ಅದನ್ನು ಹಾಕ್ಕೊಂಡ್ವಿ. ಚಾಕ್ಲೇಟ್ದು ನೀಟಾಗಿ ಲೋಟಕ್ಕೆಲ್ಲ ಹಾಕ್ಕೊಂಡು ಫ್ರಿಜ್ಜಿಗೆ ಇಟ್ವಿ. ಫ್ರಿಜ್ಜಿಗೆ ಇಟ್ಟಾದ್ಮೇಲೆ ಟೈಮ್ ನೋಡಿಕೊಂಡು ನಾವು ಸೈಡಿಗೆ ಬಂದ್ವಿ. ಸೈಡಿಗೆ ಬಂದು ನೋಡಿದ್ರೆ ನಮಗೆ ಮಾತೇ ಗೊತ್ತಿಲ್ಲ. ನಮ್ಮ ದೊಡ್ಡಮ್ಮ ಅಮ್ಮ ಸೇರಿಕೊಂಡು ಮಾವಿನ ಹಣ್ಣು ಕಟ್ ಮಾಡ್ತಾಯಿದ್ರು. ಮಾತೇ ಇಲ್ಲ. ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಇನ್ನು ನೆಕ್ಸ್ಟ್ ರೆಸಿಪಿ ಒಂದು ಮಾಡಬೇಕಾಯಿತು ಅಂತ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ವಿ. ಅದೇ ಬಟ್ಲಿಗೆ ಹಾಲು ಹಾಕ್ಕೊಂಡು ಅದನ್ನು ಫ್ಲೋ ಮಾಡಿಕೊಂಡು ಸೈಡಲ್ಲಿ ಮಿಕ್ಸಿಗೆ ಪೌಡ್ರ್ ಮಾಡ್ಕೊಂಡಿರೋದನ್ನ ನಾವು ಬಟ್ಲಿಗೆ ಹಾಕ್ಕೊಂಡು ಈ ಥರ ಮಾಡಿಕೊಂಡು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹಲ್ವ ಥರ ಮಾಡ್ಕೊಂಡ್ವಿ. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಶೇಪ್ ಮಾಡ್ಕೊಳ್ಳಿ. ಇದು ಮಾಡಾದ್ಮೇಲೆ ಫ್ರಿಜ್ಜಿಗೆ ಇಟ್ಟು ಟೈಮ್ ನೋಡಿ ಓಪನ್ ಮಾಡಿ. ನಾವು ಆಮೇಲೆ ಓಪನ್ ಮಾಡೋದು ಈ ಥರ ಬತ್ತು ನೋಡಿ. ಮಾಡಿರೋ ರೆಸಿಪಿನ ಆಚೆಗೆ ಇಡ್ತಾ ಇರೋದೇ ತಡ. ಎಲ್ಲರೂ ಕೂತ್ಕೊಂಡು ತಿಂತಾನೇ ಇದ್ರು ಬಕ್ಕಸರು ಥರ. ನೋಡಿ ಹೆಂಗೆ ತಿಂತಾಯಿದ್ದಾರೆ. ನಾವು ಸೈಡಲ್ಲಿ ಹಲ್ವ ತಿಂತಾ ಇದ್ವಿ. ಎಷ್ಟೇ ಆದರೂ ನಾವು ಮಾಡಿರೋದೇ ಅಲ್ವಾ. ಎಲ್ಲರ ಅಭಿಪ್ರಾಯ ಏನು ನೋಡಿ. ಹೇಗಿದೆ ನಮ್ಮ ರೆಸಿಪಿ? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಾವು ಇದೆಲ್ಲ ಮುಗಿದ ಮೇಲೆ ಆಚೆ ಕಡೆ ಬಂದರೆ ಮಳೆ ಬಂದ್ಬಿಡ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಕಾಯ್ತೇರಿ. ಬೈ ಗೈಸ್.